ಯುಗಾದಿ ಹಬ್ಬ ಹಿನ್ನೆಲೆಯಾಗಿ ಮೈಸೂರಿಗೆ ಅಂತಂದರೆ ಹೊರಭಾಗಗಳಿಂದಲ್ಲ ವೀಕೆಂಡ್ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು ಅಥವಾ ಮೈಸೂರಿಂದ ಹೊರಗಡೆ ಹೋಗಿರುವಂಥವರು ಈಗ ಹಬ್ಬದ ಹಿನ್ನೆಲೆಯಾಗಿ ರಜೆ ಇರುವಂಥ ಕಾರಣವಾಗಿ ಎಲ್ಲ ಒಂದೇ ಕಡೆ ಈಗ ಸೇರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬರುವಂತಹ ಎಲ್ಲ ಬಸ್ಗಳು ಸಹ ಬಹುತೇಕವಾಗಿ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸದ್ಯ ಈಗ ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿ ನಾವು ಇದ್ದೇವೆ. ಇಲ್ಲಿ ಈ ಒಂದು ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಯಾವ ರೀತಿಯಾದಂಥದ್ದು ಟ್ರಾಫಿಕ್ ಇದೆ ಅನ್ನುವಂಥದ್ದನ್ನು ಖುದ್ದಾಗಿ ಸಹ ನೀವೇ ನೋಡ್ಬೋದಾಗಿದೆ. ಒಂದು ಕಡೆ ಆಟೋ ಬಸ್ಗಳಾಗಿರ್ಬೋದು, ಕಾರ್ಗಳ ಸಂಖ್ಯೆಯೂ ಹೆಚ್ಚಳ ಆಗಿದೆ. ಅಂತಂದರೆ ಹೊರಭಾಗದಿಂದ ಬರುವಂತಹ ಜನರ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂಥದ್ದು. ಹೇಳಿ ಕೇಳಿ ಬಹುತೇಕರು ಮೈಸೂರಿನಿಂದ ಬೆಂಗಳೂರಿಗೆ ಪ್ರತಿನಿತ್ಯವೂ ಪ್ರಯಾಣ ಮಾಡುವವರು ಒಂದಷ್ಟು ಜನ ಇದ್ದರೆ, ಮತ್ತೊಂದಷ್ಟು ಜನ ಉದ್ಯೋಗದ ಹಿನ್ನೆಲೆಯಾಗಿ ಇಲ್ಲಿಂದ ನೇರವಾಗಿ ಬೆಂಗಳೂರಿನಲ್ಲಿ ಕೂಡ ಇರುವಂಥದ್ದು. ಸೊ ಅವರು ಈಗ ವೀಕೆಂಡ್ ಇರುವಂಥ ಹಿನ್ನೆಲೆಯಲ್ಲಿ ಈಗ ಈ ಭಾಗಕ್ಕೆ ಅಂತಂದರೆ ಮೈಸೂರು ಭಾಗಕ್ಕೆ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬಹುತೇಕ ಎಲ್ಲ ಬಸ್ಗಳು ಸಹ ಭರ್ತಿಯಾಗಿ ತೆರಳುತ್ತಾ ಇರುವಂಥದ್ದನ್ನು ಸಹ ನೋಡ್ತಾ ಇದ್ದಾರೆ. ಒಂದು ಕಡೆ ಮೈಸೂರಿನಿಂದ ಹೊರಭಾಗಕ್ಕೆ ತೆರಳುವಂಥವರ ಸಂಖ್ಯೆಯೂ ಹೆಚ್ಚಾಗಿದೆ. ಜೊತೆಗೆ ಹೊರ ಜಿಲ್ಲೆಗಳಿಂದ ಮೈಸೂರಿಗೆ ಬರುವಂಥವರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೆಡೆ ಈಗ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಇದೇ ರೀತಿಯಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಬಹುತೇಕವಾಗಿ ನಿನ್ನೆ ಸಂಜೆಯಿಂದಲೇ ಕೂಡ ಶನಿವಾರ ಮತ್ತು ಭಾನುವಾರ 2 ದಿನಗಳು ರಜೆ, ಕೆಲವು ಸಂಸ್ಥೆಗಳಿಗೆ ರಜೆ ಇರುವಂತಹ ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯಿಂದಲೇ ಕೂಡ ಬೆಂಗಳೂರಿನಿಂದ ಉದ್ಯೋಗಿಗಳು ಇಲ್ಲಿಗೆ ಬರುವಂಥದ್ದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ಹೆಚ್ಚಿನ ಒಂದು ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎನ್ನುವಂಥದ್ದು ಕೆಲವರ ಒಂದು ಕೋರಿಕೆಯೂ ಸಹ ಆಗಿದೆ. ಜೊತೆಗೆ ಹೆಚ್ಚಿನದಾಗಿ ಪ್ರಯಾಣಿಕರು ಬರ್ತಾ ಇರುವಂತಹ ನಿಟ್ಟಿನಲ್ಲಿ KSRTC ವಿಭಾಗದಿಂದ ಎಲ್ಲೆಲ್ಲಿ ಅಗತ್ಯವಾಗಿ ಬಸ್ಗಳ ಸಂಖ್ಯೆ ಬೇಕಾಗ್ತದೋ ಅಥವಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ ಅಲ್ಲೆಲ್ಲವೂ ಕೂಡ ಬಸ್ಗಳನ್ನು ಅಂದರೆ ಹೊಸದಾಗಿ ಒಂದಷ್ಟು ಬಸ್ಗಳನ್ನು ನಿಯೋಜನೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರಶಾಂತ್ ಮಲ್ಲಿಕ್, ಆಂದೋಲನ, ಮೈಸೂರು.